ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಕುಕ್ ವಿತ್ ಶಿವು. ಜಾಮೂನ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳ್ರಿ. ಕೆಲವೊಂದು ಸಾರಿ ಮನೆಗೆ ನೆಂಟರು ಬಂದಿರ್ತಾರೆ, ಸ್ವೀಟ್ ರೆಸಿಪಿ ಏನಾದರೂ ಮಾಡಬೇಕು ಅಂದ್ಕೊತೀರಾ. ಕೆಲವೊಂದು ಸಾರಿ ನಮಗೆ ಜಾಮೂನ್ ತಿನ್ನಬೇಕು ಅನಿಸಿರುತ್ತೆ, ಬಟ್ ಮನೆಯಲ್ಲಿ ಜಾಮೂನ್ ಪೌಡ್ರ್ ಇರಲ್ಲ. ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಯೋಚನೆ ಮಾಡೋ ಬದಲು ಈ ಒಂದು ವಸ್ತುವನ್ನು ಯೂಸ್ ಮಾಡಿಕೊಂಡು ಟೇಸ್ಟಿಯಾದಂಥ ಜಾಮೂನನ್ನು ನಾವು ರೆಡಿ ಮಾಡ್ಕೊಬೋದು. ಅದು ಯಾವ ವಸ್ತು ಅಂತ ಹೇಳ್ತೀನಿ. ಅದಕ್ಕೆ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನೇ ಹಿಟ್ ಮಾಡಿ, ಆಲ್ ಬಟನ್ನ ಒತ್ತಿ. ಇದರಿಂದಾಗಿ ನಾವು ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಬನ್ನಿ ಫ್ರೆಂಡ್ಸ್, ಯಾವ ರೀತಿ ಮಾಡೋದಂತ ನೋಡೋಣ. ನಾನಿಲ್ಲಿ ಮೊದಲಿಗೆ ಜಾಮೂನ್ ಮಾಡ್ಕೊಳ್ಳಿಕ್ಕೆ, ಪಾಕ ರೆಡಿ ಮಾಡ್ಕೊಳ್ಳಿಕ್ಕೆ ಸ್ಟವನ್ನು ಆನ್ ಮಾಡ್ಕೊಂಡು ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಈ ಪಾತ್ರೆಗೆ 1 ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಅದೇ ಕಪ್ಪಲ್ಲಿ 1 ಕಪ್ ಆಗೋಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀನಿ. ನೋಡಿ, 2 ಒಂದೇ ಕಪ್ಪಲ್ಲಿ ತೊಗೊಂಡಿದ್ದೀನಿ. ಇದಾದಮೇಲೆ ಸಕ್ಕರೆಯನ್ನು ನೀಟಾಗಿ ಕರಗಿಸ್ಕೊಬೇಕಾಗುತ್ತೆ. ಈ ರೀತಿ ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಕರಗಿಸ್ಕೊಳ್ಳಿ. ಈ ರೀತಿ ಕುದಿಯೋಕ್ಕೆ ಸ್ಟಾರ್ಟ್ ಆದ ತಕ್ಷಣ ನಾವು ಈ ರೀತಿ ಕೈಯಲ್ಲಿ ಈ ರೀತಿ ಮಾಡಿ ನೋಡಬೇಕು. ಅಂಟು ಪಾಕ ಬಂದರೆ ಸಾಕಾಗುತ್ತೆ ನಮಗೆ. ಪಾಕ ಚೆಕ್ ಮಾಡ್ಕೊಂಡಾದ್ಮೇಲೆ ನಾನು 1 ಪಿಂಚ್ ಆಗೋಷ್ಟು ರೆಡ್ ಫುಡ್ ಕಲರ್ನ ಹಾಕ್ಕೊತಾ ಇದ್ದೀನಿ. ಹಾಗೆ 1 ಟೀ ಸ್ಪೂನ್ ಆಗೋಷ್ಟು ಏಲಕ್ಕಿ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ಇದನ್ನೇ ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿಬಿಡಿ. ನೋಡಿ, ಇಷ್ಟಾದರೆ ಸಾಕು. ನಾನು ಸ್ಟವನ್ನು ಆಫ್ ಮಾಡಿಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಸೈಡ್ಗೆ ಎತ್ತಿಕ್ಕೊತಾ ಇದ್ದೀನಿ. ಇದಾದಮೇಲೆ ನಾನು ಸ್ಟವನ್ನು ಆನ್ ಮಾಡ್ಕೊಂಡು ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ. ಇದಕ್ಕೆ 1 ಕಪ್ ಆಗೋಷ್ಟು ಹಾಲನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, 1 ಕಪ್ ಆಗೋಷ್ಟು ಹಾಲು, ಗಟ್ಟಿಯಾದಂಥ ಹಾಲನ್ನು ಹಾಕ್ಕೊತಾ ಇದ್ದೀನಿ. ಇದಾದಮೇಲೆ 1 ಟೀ ಸ್ಪೂನ್ ಆಗೋಷ್ಟು ತುಪ್ಪನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ತುಪ್ಪ ಹಾಕ್ಕೊಂಡಾದ್ಮೇಲೆ ಈ ರೀತಿ ಮಿಕ್ಸ್ ಮಾಡಿಬಿಡಿ ಒಂದು ಸರಿ. ನೋಡಿ, ಹಾಲು ಕುದಿಲಿಕ್ಕೆ ಸ್ಟಾರ್ಟ್ ಆದ ತಕ್ಷಣ ನಾನು ಜಾಮೂನ್ ಪೌಡ್ರಿಗೆ ಬದಲಾಗಿ ನಾನು ಒಂದು ವಸ್ತುನ ಯೂಸ್ ಮಾಡ್ಕೊತಾ ಇದ್ದೀನಿ ಅಂತ ಹೇಳಿದ್ನಲ್ಲ, ಅದೇ ಇದು. ನೋಡಿ, 1/4 ಕಪ್ ಆಗೋಷ್ಟು ಸೂಜಿ ರವೆನ ತೊಗೊಂಡಿದ್ದೀನಿ. ಈ ರವೆನ ಇಲ್ಲಿ ಹಾಕ್ಕೊತಾ ಇದ್ದೀನಿ. ಹಾಲಿಗೆ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನಾವು. ನೋಡಿ, ರವೆನ ಹಾಕ್ಕೊಂಡಾದ್ಮೇಲೆ ನಾವು ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ತಾ ಬರಬೇಕು. ನೋಡಿ, ಮಿಕ್ಸ್ ಮಾಡ್ತಾ ಇದ್ದಾಗೆ ಗಟ್ಟಿಯಾಗ್ತಾ ಬಂದಿದೆ. ಈ ತಳ ಬಿಟ್ಟು ಬರಬೇಕು, ಅಲ್ಲಿ ತನಕ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ತಳ ಬಿಟ್ಟು ಬಂದಿದೆ. ಈಗ ಸ್ಟವನ್ನು ಆಫ್ ಮಾಡಿಬಿಟ್ಟು ತಣ್ಣಗಾಗಲು ಬಿಡ್ತಾ ಇದ್ದೀನಿ. ನೋಡಿ, ಈಗ ಉಗುರು ಬೆಚ್ಚಗಿದೆ. ಇಷ್ಟಾದರೆ ಸಾಕು. ಈಗ ಇದಕ್ಕೆ ನಾನು 2 ಟೀ ಸ್ಪೂನ್ ಆಗೋಷ್ಟು ಹಾಲಿನ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ. ಹಾಗೆ 1 ಟೀ ಸ್ಪೂನ್ ಆಗೋಷ್ಟು ಕಸ್ಟರ್ಡ್ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ. ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಅಂಗಡಿಯಲ್ಲಿ ಸಿಗೋ ಥರನೇ ಜಾಮೂನ್ ಟೇಸ್ಟಾಗಿರುತ್ತೆ. ಈಗ ಸ್ವಲ್ಪ ಹಾಲನ್ನು ತೊಗೊಂಡ್ಬಿಟ್ಟು ಇದ್ರ ಮೇಲೆ ಹಾಕ್ಕೊತಾ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ನೋಡಿ, ನಾನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಪೌಡ್ರೆಲ್ಲ ನೀಟಾಗಿ ಹೊಂದ್ಕೊಬೇಕು ರವೆಗೆ, ಅಲ್ಲಿ ತನಕ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ. ಈಗ ಚೆನ್ನಾಗಿ ನಾದ್ಕೋಬೇಕು. ಅದಾದಮೇಲೆ ಈ ರೀತಿ ನಾದ್ಕೊಳ್ಳಿ ಚೆನ್ನಾಗಿ. ಇದಾದಮೇಲೆ ಒಂದು ತಟ್ಟೆಯನ್ನು ತೊಗೊತಾ ಇದ್ದೀನಿ. ತಟ್ಟೆಗೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ತುಪ್ಪವನ್ನು ಹಾಕ್ಕೊತಾ ಇದ್ದೀನಿ. ಇದಾದಮೇಲೆ ಕೈಗೆ ನಾವು ತುಪ್ಪವನ್ನು ಈ ರೀತಿ ಸವರ್ಕೊಬೇಕು. ಅಂಟ್ಕೊ ಕುಡ್ದು ಅದರಿಂದ ಈ ರೀತಿ ಸವರ್ಕೊಬೇಕು. ಯಾವ ಸೈಜಿನ ನಮಗೆ ಜಾಮೂನ್ ಬೇಕೋ ಆ ಸೈಜಿನ ಉಂಡೆಯನ್ನು ನಾವು ಮಾಡ್ಕೊಬೇಕಾಗುತ್ತೆ. ಉಂಡೆ ಮಾಡ್ಕೊಂಬಿಟ್ಟು ಅಂಗೈಯಲ್ಲಿ ಈ ರೀತಿ ರೋಲ್ ಮಾಡ್ತಾ ಬಂದರೆ ಕ್ರ್ಯಾಕ್ ಇಲ್ದಿರ ಸೂಪರಾಗಿ ಉಂಡೆ ರೆಡಿ ಆಗುತ್ತೆ. ನೋಡಿ, ಈ ರೀತಿ ಎಲ್ಲ ಉಂಡೆಯನ್ನು ನಾನು ಈ ರೀತಿ ಮಾಡಿ ಇಟ್ಕೊತಾ ಇದ್ದೀನಿ. ನೋಡಿ, ಎಲ್ಲ ಉಂಡೆಯನ್ನು ಕ್ರ್ಯಾಕ್ ಇಲ್ದಂಗೆ ನೀಟಾಗಿ ನೈಸಾಗಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಎಲ್ಲ ಉಂಡೆಯನ್ನು ನಾನು ಮಾಡಿ ಇಟ್ಕೊಂಡಿದ್ದೀನಿ. ನಾನು ಎಣ್ಣೆಯನ್ನು ಕಾಯಲಿಕ್ಕೆ ಇಟ್ಟಿದ್ದೆ. ಎಣ್ಣೆ ಬಿಸಿಯಾಗಿದೆ. ಈಗ ಸ್ಟವನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ನಾನು ರೆಡಿ ಮಾಡಿ ಇಟ್ಕೊಂಡಿರುವಂಥ ಜಾಮೂನ್ ಉಂಡೆಗಳನ್ನು ಹಾಕ್ಕೊತಾ ಇದ್ದೀನಿ. ಒಂದೊಂದಾಗಿ ನಿಧಾನವಾಗಿ ಹಾಕ್ಕೊಬೇಕು, ಇಲ್ಲಾಂದರೆ ಎಣ್ಣೆ ತಾಗ್ಬೋದು ಕೈಗೆ. ಅದರಿಂದಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ನಾವು ಜಾಮೂನ್ ಉಂಡೆಗಳನ್ನೇ ಎಣ್ಣೆಯಲ್ಲಿ ಹಾಕಿದ್ಮೇಲೆ ತಕ್ಷಣಕ್ಕೆ ನಾವು ತಿರುಗಿಸಿ ಹಾಕ್ಕೊಬಾರ್ದು. ಸ್ವಲ್ಪ ಹೊತ್ತು ಬೆಂದ ಮೇಲೆ ಈ ರೀತಿ ನೀಟಾಗಿ ತಿರುಗಿಸಿ ಹಾಕ್ಕೊಬೇಕಾಗುತ್ತೆ. ಈ ರೀತಿ ನೀಟಾಗಿ ತಿರುಗಿಸಿ ಹಾಕ್ಕೊತಾ ಬೇಯಿಸ್ಕೊಬೇಕಾಗುತ್ತೆ. ಆಗಾಗ ತಿರುಗಿಸಿ ಹಾಕ್ಕೊಂಡು ಬೇಯಿಸ್ಕೊಳ್ಳೋದ್ರಿಂದ ಎಲ್ಲ ಕಡೆ ಈವನಾಗಿ ಕಲರ್ ಬರುತ್ತೆ. ನೋಡಿ, ಈ ರೀತಿ ತಿರುಗಿಸಿ ಹಾಕ್ಕೊತಾ ನೀಟಾಗಿ ಬೇಯಿಸ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ. ಇಷ್ಟಾದರೆ ಸಾಕು. ಈಗ ನಾನು ಪಾಕ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಅದು ಬಿಸಿಯಾಗಿದೆ. ಆ ಪಾಕಕ್ಕೆ ನಾನು ಹಾಕ್ಕೊತಾ ಇದ್ದೀನಿ. ತುಂಬ ಬಿಸಿಯಾಗಿರಬಾರ್ದು, ಸ್ವಲ್ಪ ಬಿಸಿ ಇದ್ದರೆ ಸಾಕಾಗುತ್ತೆ. ಮತ್ತು ಲಿಡ್ಡನ್ನು ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ. ಉಳಿದಿರುವಂಥ ಎಲ್ಲ ಉಂಡೆಗಳನ್ನು ನಾನು ಹಾಕ್ಕೊತಾ ಇದ್ದೀನಿ. ಈ ಉಂಡೆಗಳನ್ನು ಲೋ ಫ್ಲೇಮಲ್ಲೇ ನಾವು ಬೇಯಿಸ್ಕೊಬೇಕಾಗುತ್ತೆ, ಇಲ್ಲಾಂದರೆ ಒಳಗಡೆ ನೀಟಾಗಿ ಬೇಯೋದಿಲ್ಲ. ಅದರಿಂದಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟು ನಾವು ಜಾಮೂನ್ ಉಂಡೆಗಳನ್ನು ಬೇಯಿಸ್ಕೊಬೇಕಾಗುತ್ತೆ. ನೋಡಿ, ಸ್ವಲ್ಪ ತಾದ್ಮೇಲೆ ಈ ರೀತಿ ತಿರುಗಿಸಿ ಬಿಡಬೇಕಾಗುತ್ತೆ ಜಾಮೂನ್ ಉಂಡೆಗಳನ್ನ. ಸ್ವಲ್ಪ ಬೆಂದ ಮೇಲೆ ಈ ರೀತಿ ತಿರುಗಿಸಿ ಹಾಕ್ಕೊಳ್ಳಿ. ಈ ರೀತಿ ಸ್ವಲ್ಪ ಬೆಂದ ಮೇಲೆ ಈ ರೀತಿ ತಿರುಗಿಸ್ತಾ ಬಂದಾಗೆ ಅದು ಎಲ್ಲ ಕಡೆ ಈವನಾಗಿ ಬೆಂದು ಬರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ರೀತಿ ತಿರುಗಿಸ್ತಾ ಬೇಯಿಸ್ಕೊಬೇಕಾಗುತ್ತೆ. ನೋಡಿ, ಎಲ್ಲ ಜಾಮೂನ್ ಉಂಡೆಗಳು ಸೂಪರಾಗಿ ಬಂದಿದೆ. ಇಷ್ಟಾದರೆ ಸಾಕು. ಗೋಲ್ಡನ್ ಕಲರ್ ಬರೋ ತನಕ ನಾವು ಬೇಯಿಸ್ಕೊಬೇಕಾಗುತ್ತೆ. ನೋಡಿ, ಇಷ್ಟಾದರೆ ಸಾಕು.
ಎಲ್ಲ ಜಾಮೂನ್ ಉಂಡೆಗಳನ್ನ ಹೊರಗಡೆ ತಕ್ಕೊತಾ ಇದ್ದೀನಿ. ನೋಡಿ ಈ ಜಾಮೂನ್ ಉಂಡೆಗಳನ್ನೆಲ್ಲ ನಾನು ಪಾಕಕ್ಕೆ ಹಾಕ್ಕೊತಾ ಇದ್ದೀನಿ. ನೋಡಿ ಪಾಕ ಬಿಸಿಯಾಗೇ ಇದೆ. ಪಾಕ ತುಂಬ ತಣ್ಣಗೂ ಇರಬಾರ್ದು, ತುಂಬ ಬಿಸಿಯಾಗಿರಬಾರ್ದು, ಮೀಡಿಯಮ್ ಹದಕ್ಕೆ ಇರಬೇಕಾಗುತ್ತೆ. ಈ ಪಾಕಕ್ಕೆ ಹಾಕ್ಕೊಂಡಾದ್ಮೇಲೆ ಒಂದು ಸರಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಇದು ಮಿಕ್ಸ್ ಆದಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿ 2 ಅವರ್ ತನಕ ಹಾಗೆ ಬಿಡಬೇಕಾಗುತ್ತೆ. ನಾನು 2 ಅವರ್ ಆದಮೇಲೆ ತೋರಿಸ್ತಾ ಇದ್ದೀನಿ. ನೋಡಿ ಎಲ್ಲ ಜಾಮೂನ್ ಉಂಡೆಗಳು ಚೆನ್ನಾಗಿ ಪಾಕವನ್ನು ಹೀರ್ಕೊಂಡಿದೆ. ನೋಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಜಾಮೂನು. ನೋಡಿ ಸೂಪರ್ ಕಲರಲ್ಲಿ ಬಂದಿದೆ ಜಾಮೂನು. ನೋಡಿ ಎಷ್ಟು ಸಾಫ್ಟಾಗಿದೆ ಅಂದರೆ ಎಷ್ಟು ಸಾಫ್ಟಾಗಿದೆ. ಮೇಲೆ ನೋಡಲಿಕ್ಕೆ ಎಷ್ಟು ಸಾಫ್ಟಾಗಿದೆಯೋ ಹಾಗೆ ಒಳಗೆ ಕೂಡ ಅಷ್ಟೇ ಜ್ಯೂಸಿಯಾಗಿರುತ್ತೆ. ನಾನು ಒಂದು ಉಂಡೆನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಅಷ್ಟೇ ಜ್ಯೂಸಿಯಾಗಿರುತ್ತೆ. ಕಲರ್ ಕೂಡ ಒಳ್ಳೆ ಕಲರಲ್ಲಿದೆ. ನೋಡಿ ಎಷ್ಟು ಜ್ಯೂಸಿಯಾಗಿದೆ ಅಂತ. ಕಲರ್ ಕೂಡ ಸೂಪರ್ ಕಲರ್. ನೋಡಿ ಎಷ್ಟು ಜ್ಯೂಸಿಯಾಗಿ ನಿಮಗೆ ಕಾಣಿಸ್ತಾ ಇರ್ಬೋದು. ಇಷ್ಟ ಆದರೆ ಟೇಸ್ಟಿಯಾದಂಥ ಜಾಮೂನ್ ರೆಡಿ ಆಗುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ತುಂಬಾ ಟೇಸ್ಟಿಯಾಗಿರುತ್ತೆ ಈ ಜಾಮೂನು. ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ ಮಾಡಿ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.